ಇವತ್ತು ಬೆಳಗ್ಗೆ 9 ಗಂಟೆಗೆ ಗದಗದಲ್ಲಿ ಇರುವಂತ ಕುಡಿಯುವ ನೀರಿನ ಅಭಾವದ ಬಗ್ಗೆ ಆಹಾಕಾರದ ಬಗ್ಗೆ ನಾವೊಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಗದಗ ಹಮಾಲರ ಕಾಲೋನಿಗೆ ನೀರು ಪೂರೈಕೆ ಆಗ್ತಾ ಇರಲಿಲ್ಲ. ಒಂದು ತಿಂಗಳಿಗೆ ಒಂದ್ಸಲಿ ನೀರು ಬಿಡ್ತಾ ಇದ್ರಂತೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿ ಬಳಿಕ ಪುರಸಭೆಯಿಂದ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಪುರಸಭೆಯನ್ನೇ ನಾವು ತರಾಟೆಗೆ ತೆಗೆದುಕೊಂಡಿದ್ದು ಮೇನ್ ಆಗಿ. ಅವರು ಮತ್ತೆ ಜನಪ್ರತಿನಿಧಿಗಳು ಸ್ಪಂದಿಸಲೇ ಇಲ್ಲ. ಸೊ ಅಲ್ಲಿ ಪ್ರಾಣದ ಹಂಗನ್ನ ತೊರೆದು ಟ್ಯಾಂಕರ್ ಮೇಲೆ ಹತ್ಬಿಟ್ಟು ಒಂದೊಂದು ಕೊಡ ನೀರಿಗೆ, ಒಂದೊಂದು ಹನಿ ನೀರಿಗೂ ಕೂಡ ಪರದಾಡುವಂತ ಪರಿಸ್ಥಿತಿ ಇತ್ತು ಅಲ್ಲಿನ ಸ್ಥಳೀಯರಿಗೆ. ಅಧಿಕಾರಿಗಳನ್ನ ಬಡಿದೆಬ್ಸ್ತು ನ್ಯೂಸ್ 18 ಪುರಸಭೆ ಮುಖ್ಯಾಧಿಕಾರಿ ಸ್ಥಳಕ್ಕೆ ಭೇಟಿ ಕೊಟ್ಟರು. ಪರಿಸ್ಥಿತಿಯನ್ನ ಪರಿಶೀಲಿಸಿ ನೀರು ಪೂರೈಕೆಗೆ ಕ್ರಮವನ್ನ ಕೈಗೊಂಡಿದ್ದಾರೆ. ಅವರಿಗೆ ಮಾಧ್ಯಮದಲ್ಲಿ ಬಂದು ಉಗಿಯೋವರೆಗೂ ಕೂಡ ಹೋಗಲ್ಲ ಸ್ಥಳಕ್ಕೆ. ಅಲ್ಲಿ ಬಿತ್ತರಿಸಬೇಕು, ಅದಾದ್ಮೇಲೆ ಹೋಗ್ಬೇಕು. ಅವ್ರ ಕೆಲಸ ಮಾಡ್ಲಿಕ್ಕೆ ನಾವು ತೋರಿಸ್ಬೇಕು ಸುದ್ದಿಯನ್ನ. ಅಲ್ಲಿವರೆಗೂ ಕೆಲಸ ಮಾಡಲ್ಲ. ಲಕ್ಷ್ಮೇಶ್ವರ ಪುರಸಭೆಯ ಹಮಾಲರ ಕಾಲೋನಿಗೆ ತಿಂಗಳಿಗೊಮ್ಮೆ ಕುಡಿಯುವಂತ ನೀರು ಪೂರೈಕೆ ಆಗ್ತಾ ಇತ್ತು. ದಿನ ಬಳಕೆ ನೀರು ಇಲ್ಲಿ ಸಿಗ್ತಾ ಇರ್ಲಿಲ್ಲ. ಜನ ನೀರಿನ ಟ್ಯಾಂಕ್ ಮೇಲೆ ಹತ್ತಿ ನೀರನ್ನ ತುಂಬಿಸ್ಲಿಕ್ಕೆ ಹರಸಾಹಸ ಪಡ್ತಾ ಇದ್ರು. ಇದ್ರ ಬಗ್ಗೆ ಬೆಳಗ್ಗೆ 9 ಗಂಟೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿದ್ವಿ ನ್ಯೂಸ್ 18 ನಲ್ಲಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ನೀರು ಪೂರೈಕೆ ಆಗಿದೆ. ನ್ಯೂಸ್ 18ಗೆ ಸ್ಥಳೀಯರು ಧನ್ಯವಾದವನ್ನ ತಿಳಿಸಿದ್ದಾರೆ. ಹಮಾಲರ ಕಾಲೋನಿಯಲ್ಲಿ ನಿನ್ನೆ ಸ್ವಲ್ಪ ಟಿವಿಯವರು ಬಂದು ಸ್ವಲ್ಪ ಎಲ್ಲ ನಡೆದಕ್ಕೆ ಇವತ್ತು ಬೆಳಿಗ್ಗೆ 5:30 ನಳ ಬಂದವ್ರಿ. ಬಂದ್ಮೇಲೆ ನಾವು 5:30 ಬಂದಿದ್ದು 7:30 1.5 ತಾಸು ಬಿಟ್ಟು ನಳ ಬಂದ್ ಮಾಡ್ಯಾರ ಮತ್ತೆ ವಾಪಸ್. ಇನ್ನು ಕೆಲವೊಬ್ರು ತುಂಬ್ಕೊಂಡ್ರೆ ಕೆಲವೊಬ್ರು ತುಂಬ್ಕೊಂಡಿಲ್ರಿ. ನಳ ಇದ್ದವರು ತುಂಬ್ಕೊಂತಾರ, ನಳ ಇಲ್ದವ್ರು ಏನ್ ಮಾಡ್ಬೇಕು ಹೇಳ್ರಿ. ಇವತ್ತು ಆಟ ನಳ ಬಿಟ್ಟಿದ್ದಕ್ಕನ ಅವ್ರಿಗೆ ಸುಮಾರು ಇಲ್ಲಿ 12-13 ವರ್ಷದಿಂದ ವಾಸ ಮಾಡುತ್ತಿರೋದ್ರಿಂದ ಇಲ್ಲಿ ನೀರಿನ ಸಮಸ್ಯೆ ಇರೋದು ತುಂಬ ಇರುತ್ತದೆ. ಇಲ್ಲಿ ದನಕರಗಳು ಹುಡುಗರು ಹುಪ್ಪುಡು ಎಲ್ಲ ಸುತ್ತಮುತ್ತ ನೀರಿನ ಸಮಸ್ಯೆ ಇರೋದ್ರಿಂದ ಪಕ್ಕದ ನೀರಿನ ಟ್ಯಾಂಕ್ ಇದ್ದರೂ ಕೂಡ ನೀರಿನ ಟ್ಯಾಂಕಿ ಮೇಲೆ ಹತ್ತಿ ನೀರು ತುಂಬಂಥ ವ್ಯವಸ್ಥೆ ಇರೋದರಿಂದ ನಿನ್ನೆ ನ್ಯೂಸ್ 18 ಚಾನಲ್ ಅವರು ತಂಡದವರು ಬಂದು ಪ್ರಸಾರ ಮಾಡಿರುತ್ತಾರೆ. ಅವ್ರು ಮಾಡಿದ ತಕ್ಷಣ ನೀರು ಬಿಟ್ಟಿರುತ್ತಾರೆ ಬೆಳಗಿನ ಜಾವ. ಮತ್ತು ಅವ್ರಿಗೆ ಇಷ್ಟು ನಮಗೆಲ್ಲ ಸಹಕರಿಸಿಕೊಟ್ಟಿದ್ದಕ್ಕೆ ನ್ಯೂಸ್ ತಂಡ ಚಾನಲರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಬೆಳಗ್ಗೆ ಅಷ್ಟೇ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ದಪ್ಪ ಚರ್ಮದ ಅಧಿಕಾರಿಗಳು ಅಟ್ಲೀಸ್ಟ್ ಈಗಲಾದ್ರೂ ಎದ್ದಿದ್ದಾರೆ. ಇವತ್ತು ಮಾತ್ರ ನೀರು ಪೂರೈಕೆ ಮಾಡ್ತಾರಂತ ಆ ಸಮಸ್ಯೆಗೆ ಪರಿಹಾರ ಇನ್ನ ಪ್ರತಿದಿನನೂ ಕೂಡ ನೀರನ್ನ ಪೂರೈಕೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡ್ತಾರಂತ. ಹೌದು ಪೃಥ್ವಿರಾಜ್, ಜೀವದ ಹಂಗನ್ನ ತೊರೆದು ಕುಡಿಯುವ ನೀರಿಗಾಗಿ ಸಾಕಷ್ಟು ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತು ನ್ಯೂಸ್ 18 ಕನ್ನಡ ಬೆಳಗ್ಗೆ 9 ಗಂಟೆಗೆ ಸುದ್ದಿಯನ್ನ ಪ್ರಸಾರ ಮಾಡಿ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತು. ತಕ್ಷಣವೇ ಅಧಿಕಾರಿಗಳು ಕೂಡ ಸ್ಪಂದನೆಯನ್ನ ಮಾಡಿದ್ರೆ. ಯಾಕಂದ್ರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜನರು ಇರ್ತಕ್ಕಂಥ ಅದೊಂದು ಪ್ರದೇಶ ಹಮಾಲರ ಕಾಲೋನಿ. ಅಲ್ಲಿ ಸಾಕಷ್ಟು ಜನರಿಗೆ ಕುಡಿಯುವ ನೀರು ಮತ್ತು ದಿನ ಬಳಕೆಗೆ ನೀರೇ ಸಿಗ್ತಾ ಇರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವರು ಹೇಳಿದ್ರು ಕೂಡ ಒಬ್ಬ ಅಧಿಕಾರಿಗಳಾಗ್ಲಿ ಅಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ಸ್ಪಂದಿಸಲಿಲ್ಲ. ನ್ಯೂಸ್ 18 ಕನ್ನಡ ಯಾವಾಗ ಎಂಟ್ರಿ ಕೊಟ್ಟು ಸುದ್ದಿಯನ್ನ ಮಾಡ್ತು, ತದನಂತರ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳ ವರ್ಗ ಇಂದು ನೀರು ಬಿಡುವ ಕೆಲಸವನ್ನ ಮಾಡಿದೆ. ಅಲ್ಲಿ ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಮಾಡಿದೆ. ಮುಖ್ಯವಾಗಿ ಪುರಸಭೆಯ ಚೀಫ್ ಆಫೀಸರ್ ಇಟ್ಟಿದ್ದಾರೆ. ಹೋಗಿ ಭೇಟಿ ನೀಡಿ ಅಲ್ಲಿ ಜನರ ಏನೇನು ಸಮಸ್ಯೆಗಳಿದಾವ ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಈಗಾಗಲೇ ಕುಡಿಯುವ ನೀರು ಸರಬರಾಜನ್ನ ಮಾಡಲಾಗಲಿದೆ. ಅದು ಕೂಡ DBOT ಅಂದ್ರೆ ನದಿಯ ಮೂಲಕ ಬಂದಂತ ನೀರನ್ನ ಈಗಾಗಲೇ ಬಿಡಲಾಗಿದೆ. ಅಲ್ಲಿಯ ನೀರಿನ ಸಮಸ್ಯೆ ಏನಿದೆ, ಈಗ 15ರಿಂದ 20 ದಿನ ತಿಂಗಳಿಗೊಮ್ಮೆ ಏನ್ ಬರ್ತಾ ಇತ್ತು ಅದನ್ನ ಕಡಿಮೆ ದಿನಕ್ಕೆ ಅಂದ್ರೆ ಸುಮಾರು 8ರಿಂದ 9 ದಿನಕ್ಕೆ ಅಥವಾ ಅದಕ್ಕಿಂತ ಕಡಿಮೆ ದಿನ ಮಟ್ಟಕ್ಕೆ ಅವ್ರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನೀರನ್ನ ಬಿಡುವ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಪುರಸಭೆ ಅಧಿಕಾರಿಗಳು ಕೂಡ ಈಗಾಗಲೇ ನ್ಯೂಸ್ 18ಗೆ ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಈ ರೀತಿಯ ಸಮಸ್ಯೆ ಮತ್ತೆ ಉದ್ಭವನ ಆಗದೇ ಇರುವ ಹಾಗೆ ಪುರಸಭೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನೋಡ್ಕೋಬೇಕಾಗಿದೆ. ಪೃಥ್ವಿರಾಜ್, ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಇತರ ಸುದ್ದಿಗಳನ್ನು